ಇಂದಿನ ಸಂಚಿಕೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಈ ಕೆಂಪು ಬಟ್ಟೆಯಲ್ಲಿ ನಾವು ತಿಳಿಸುವ ಈ ಎರಡೂ ವಸ್ತುಗಳನ್ನು ಹಾಕಿ ಈ ರೀತಿ ಮಾಡಿ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ GN ಭಟ್ ಅವರನ್ನು ಸಂಪರ್ಕಿಸಿ. ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತಾರೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಬಗೆಹರಿಸಿಕೊಡುತ್ತಾರೆ. ಅದು ಯಾವುದೇ ಸಮಸ್ಯೆಯಾಗಿರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಸ್ತ್ರೀ ಪುರುಷರ ಸಮಸ್ಯೆ ಇರಬಹುದು, ಅಥವಾ ನೀವು ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಯಾವುದೇ ಸಂತಾನ ಭಾಗ್ಯ, ಕೋರ್ಟ್ ಕೇಸು ಯಾವುದೇ ಇದ್ದರೂ ಅವರು ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಡುತ್ತಾರೆ. ನಾವು ತಿಳಿಸುವ ರೀತಿಯಲ್ಲಿ ಮಾಡಿ ನೋಡಿ, ಅಥವಾ ನಮ್ಮ ಗುರುಗಳಿಗೆ ಕಾಲ್ ಮಾಡಿ ನೀವು ಇಷ್ಟಪಟ್ಟವರ ಬಗ್ಗೆ ಹೇಳಿ ಅವರು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತಾರೆ. ಮೊದಲಿಗೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಈ ಒಂದು ಪೂಜೆಯನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಲ್ಲಿ ಮಾಡುವುದರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಅವರು ನಿಮ್ಮಂತೆ ಆಗುತ್ತಾರೆ. ಕೆಂಪು ಬಟ್ಟೆಯಲ್ಲಿ ನಾವು ತಿಳಿಸುವ ಈ ವಸ್ತುಗಳನ್ನು ಹಾಕುತ್ತಾ ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ನೀವು ಈ ರೀತಿ ಮಾಡಬೇಕು. 5 ಕಾಳು ಮೆಣಸು ಹಾಗೆ 5 ಏಲಕ್ಕಿಯನ್ನು ಈ ಕೆಂಪು ಬಟ್ಟೆಯಲ್ಲಿ ಹಾಕಿ. ಈ ಕೆಂಪು ಬಟ್ಟೆಯಲ್ಲಿ ಹಾಕಿದ ನಂತರ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಆ ವಸ್ತುವನ್ನು ಎಲ್ಲವನ್ನು ಗಂಟು ಕಟ್ಟಿ 3 ನದಿ ಕೂಡುವಂತಹ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಹಾಕಿ ಬನ್ನಿ. ಅಥವಾ ನಿಮಗೆ ಆಗುವುದಿಲ್ಲ ಎಂದರೆ ನಮ್ಮ GN ಭಟ್ ಅವರನ್ನು ಸಂಪರ್ಕಿಸಿ. ನಾವು ಮಾಡಿದರೆ ಫಲಿಸಲ್ಲ ಅಂತ ಎನ್ನುವರು ನಮ್ಮ GN ಭಟ್ ಅವರನ್ನು ಸಂಪರ್ಕಿಸಿ. ಅವರು ನಿಮಗೆ ಇದರ ಬಗ್ಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ಈ ರೀತಿ ಮಾಡಿ ನೋಡಿ, ನೀವು ಇಷ್ಟಪಟ್ಟವರು ನಿಮ್ಮನ್ನು ಸೇರುತ್ತಾರೆ, ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ.